ತುಂಬಾ ಚೆನ್ನಾಗಿದೆ ಬ್ಯೂಟಿ ಪ್ರಾಡಕ್ಟ್. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತೇನಪ್ಪ ವಿಶೇಷ ಅಂತ ಅಂದ್ರೆ, ಇವತ್ತು ರಕ್ಷಾ ಬಂಧನ. ಎಲ್ಲರಿಗೂ ಹ್ಯಾಪಿ ರಕ್ಷಾ ಬಂಧನ. ಇವತ್ತು ನಾನು ಏನೇನ್ ಮಾಡ್ತೀನಿ ಅಂತ ನೋಡೋಣ. ಇಲ್ಲಿ ಎಲ್ಲ ಐಟಮ್ಸ್ ಸಿಗ್ತದೆ. ಎಲ್ಲವೂ ಅಂತ ಅಂದ್ರೆ ನೀವು ಒಂದು ಟೇಪ್ ಆಗಿರ್ಬೋದು, ಮತ್ತೆ ಪೆನ್ ಸೀಕ್ರೆಟ್ ಇದೆ ನೋಡಿ. ಈ ತರ ಬಾಟಲ್ಸ್, ಚೆಕ್ಕು. ಇವತ್ತು ನಾವು ಶಾಪಿಂಗ್ ಮಾಡಕ್ ಬಂದಿದ್ವಲ್ಲ, ಹಾಗಾಗಿ ಮಾರ್ಕೆಟಿಂಗ್ ಅಲ್ಲಿ ಏನೇನಿದೆ ಅಂತ ಅಂದು ತುಂಬಾ ಅವೈಲೇಬಲ್ ಪ್ರೈಸ್ ಅಂದ್ರೆ ಇಲ್ಲಿ ಸಿಗುತ್ತೆ. ಸ್ಟಾಂಡ್ಸ್ ಎಲ್ಲ ಸಿಗುತ್ತೆ. ಈ ತರ ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ಸಿಗುತ್ತೆ. ಈ ತರ ಕಡಿಮೆ ಪ್ರೈಸ್ ಅಲ್ಲಿ ತುಂಬಾ ಜನ ಕೇಳ್ಕೊಳ್ತೀವಿ. ಪ್ಲೇಟ್ಸ್, ಚಿಲ್ಲರ್ ಪ್ಲೇಟ್ಸ್ ಇವು. ಯಾಕಂದ್ರೆ ಬ್ಯಾಚುಲರ್ಸ್ ಇರ್ತಾರಲ್ಲ ಅವರಿಗೆ ನೋಡಿ. ಬಾಕ್ಸ್, ಇದು ನಿಮಗೆ ಕಟ್ತಾ ಬಂದ್ರೆ ಇದು ಅದು ಮಾಸ್ಕ್ ಮಾತ್ರ ಯೂಸ್ ಮಾಡ್ಬಿಟ್ಟು ಕೀಳಾಗ ಅಳು ಬರುತ್ತೆ ನನಗೆ. ಅದು ಅಳು ಬರುತ್ತೆ, ಬೇರೆಯವರಿಗೆ ಬೇರೆ ಗೊತ್ತಿಲ್ಲ. ಒಟ್ಟು ನನಗೆ ಮಾತ್ರ ಅಳು ಬರುತ್ತೆ. ಯಾಕಂದ್ರೆ ನಮ್ಮ ಅಕ್ಕ ಕಿತ್ತಿ ಸರಿ ಅಮ್ಮ. ಬಫ್ ಇದೆ, 20 rupees ಒಂದಂತೆ ಬಫ್ ಇದೆ. ಬಫ್ ಇದೆ. ಈ ತರ ನೀವು ಏನಂತ ಹೇಳ್ತೀರಾ? ವಿಗ್. ಇಲ್ಲಾಂದ್ರೆ ತುಬಾಕ್ ಅಂತಿರಲ್ಲ, ಏಸ್ ಕಡಿಮೆ ಇದ್ರೆ ಇದನ್ನ ಅಡ್ಜಸ್ಟ್ ಮಾಡ್ಕೋಬಹುದು. ಸ್ಕ್ರೀನ್ಸ್ ನೋಡಿ, ಸ್ಕ್ರೀನ್ಸ್ ಇದಾವೆ. ತುಂಬಾ ಚೆನ್ನಾಗಿದಾವಲ್ಲ, ತುಂಬಾ ವೆರೈಟೀಸ್ ಬಂದಿದಾವೆ ನೋಡಿ. ಟಿ ಶರ್ಟ್ಸ್, ಅದು ಗೌನ್ ನನಗೆ ತುಂಬಾ ಇಷ್ಟ ಆಯ್ತು. ನೋಡೋಣ, ಸ್ಕೆಚ್ ಹಾಕಿನಿ, ಯಾವಾಗ ಬರ್ತೀನೋ ಗೊತ್ತಿಲ್ಲ. ತುಂಬಾ ಚೆನ್ನಾಗಿದೆ ಗೌನು. ಸಾರಿ ನೋಡಿ, ತುಂಬಾ ಚೆನ್ನಾಗಿದ್ದಾರೆ. ನನಗೆ ಬಟ್ಟೆ ನೋಡ್ಬಿಟ್ಟು ತಗೋಬೇಕು ಅನ್ಸುತ್ತೆ ನೋಡಿ. ಇಷ್ಟೊಂದು ವೆರೈಟೀಸ್ ಇದ್ರೆ ಬಿಡ್ಬೇಕಂತ ಅನ್ಸುತ್ತಾ? ಚಾನ್ಸೇ ಇಲ್ಲ ನೋಡಿ. ಯಾವ ತರ ವೆರೈಟೀಸ್ ಇದಾವೆ, ಬಿಡಲ್ಲ ನಾನು. ಅವಿ ನನಗೆ ಶೂಸ್ ನೋಡಿ. ಗಿಫ್ಟ್, ನೀವು ಗಿಫ್ಟ್ ಕೊಡ್ಬೇಕು ಅಂತ ಅಂದ್ರೆ ಜಾಸ್ತಿ ಇಲ್ಲಿ ಗಿಫ್ಟ್ ಇರುತ್ತೆ, ಒಯ್ಬಹುದು. ಏನಿದು ಗೊತ್ತಾಗಿಲ್ಲ ಇದು ಏನು ಅಂತ ಅಂದು. ಜಸ್ಟ್ ಸ್ಪಂಜ್ ಇದು 30 rupees ಅಂತ. ಇಲ್ಲಿ ಅದೇ ತಗೊಂಡ್ರು. ಏನಿದು? ಇದು ಕ್ಲೋಸ್ ಆಗಿದೆ, ಇದು ಓಪನ್ ಆಗುತ್ತೆ. ಹಿಂಗ್ ಮಾಡಿದ್ರೆ ಓಪನ್ ಆಗುತ್ತೆ. मेरा अंगूठा क्यों दिख रहा है? अच्छा दिख रहा है क्या मेरा अंगूठा? ಚೆನ್ನಾಗಿ ಕಾಣ್ತಿದೆನಾ ನಾನಿಂದು? ನೋಡಿ ಎಷ್ಟು ಆದ್ರೂ ನಾನು ಯಾಕಂದ್ರೆ ನನಗೆ ಕೈ ಇನ್ಫೆಕ್ಷನ್ ತುಂಬಾ ಯೂಸ್ ಮಾಡ್ತಾರೆ. ಫ್ಲವರ್ಸ್ ಇದಾವೆ, ಮನಿ ಡೆಕೋರೇಷನ್ ಫ್ಲವರ್ಸ್. ಬಾಟಲು, ಫೀಡಿಂಗ್ ಬಾಟಲು, ಯಾವ ಬಾಟಲ್ ಬೇಕಾಗುತ್ತೆ ತುಂಬಾ ಯೂಸ್ ಆಗುತ್ತೆ ನೋಡಿ. ಕಾಲಲ್ಲಿ ಇದು ಮಾಡಕ್ಕೆ ಈಸಿಯಾಗಿ ವರ್ಕ್ ಮಾಡ್ಬೇಕು. ಯೂನಿಕ್ ಪ್ರಾಡಕ್ಟ್ ಅಂತ ಇದೆಲ್ಲ. ಅಣ್ಣ ನಂದು ಯೂಟ್ಯೂಬ್ ಸರ್ಚ್ ಮಾಡ್ತಾರಂತೆ, ಸಿಗುತ್ತೆ. ಬ್ಯೂಟಿ ಪ್ರಾಡಕ್ಟ್ ತುಂಬಾ ವೆರೈಟೀಸ್ ಸಿಕ್ಕಿದಾವೆ. ತುಂಬಾ ಬ್ರ್ಯಾಂಡ್ ಲಿಪ್ಸ್ ಇದಾವೆ ನೋಡಿ. ಪ್ರೈಸ್ 100, 150, 160 ಆತರ ಸಮಥಿಂಗ್ ಇದೆ ನೋಡಿ. ಯಾವ ತರ ಬ್ರ್ಯಾಂಡೆಡ್ ಬೇಕು ಆ ತರ ಬ್ರ್ಯಾಂಡ್ ಇದೆ. ವಾಚ್ ಇದಾವೆ, ಯಾವ್ದಾದ್ರು ಮಾಡಿ ನೋಡಿ. ಯಾವ ತರ ಮೇಕಪ್ ಹಾಕ್ತೀವಿ ಅಂದ್ರೆ ಎಲ್ಲಾ ತರದ್ದು ಐಟಮ್ಸ್ ರೆಡಿ ಇದೆ. ಏನಾದ್ರು ಒಯ್ಬೋದು. ತುಂಬಾ ಚೀಪ್ ಆಗೂ ಸಿಗುತ್ತೆ, ತುಂಬಾ ಬ್ರ್ಯಾಂಡ್ ಆಗಿದೆ. ಬ್ರ್ಯಾಂಡ್ ಎಲ್ಲ ಬ್ರ್ಯಾಂಡ್ ನೋಡಿ ನೀವು ಬೇಕಾದ್ರೆ ನೋಡಿ. ಎಲ್ಲ ಬ್ರ್ಯಾಂಡ್ ಆಗಿದೆ, ಎಲ್ಲ ಬ್ರ್ಯಾಂಡೆಡ್. ಈ ತರ ಎಲ್ಲ ತಗೋಬಹುದು. ಸ್ಪೆಟ್ ನೋಡಿ, ಸ್ಟೇಟ್ ನಾವೆಲ್ಲೋದು ಸ್ಪೆಟ್ ಜಾಸ್ತಿ ಆಗ್ತೀವಿ. ಹಾಗಾಗಿ ಲಿಪ್ಟಿಕ್ ಅಂತೂ ಅಯ್ಯಪ್ಪ ತುಂಬಾ जो पेशेंट जो और तुम इसके पास है ना, इसलिए थोड़ा सजा के ले जाता, थोड़ा रेस्पेक्ट करता, पैसा निकाल पानी से पैसा ಏನೇ ಬೇಕು ಒಂದು ಸ್ವಲ್ಪ ಜಾಸ್ತಿ ಆಯ್ತು. ಹಂಗೆ ನನಗೆ ಅನ್ನೋದಿಲ್ಲ. फ्लेवर स्ट्रॉबेरी, ಸ್ಟ್ರಾಬೆರಿ
ವೆನಿಲಾ ನನಗೆ. ವೆನಿಲಾ ಖಾಲಿ ಐಸ್ ಕ್ರೀಮ್ ಫ್ಲೇವರ್. ये जिला महाराष्ट्र में है ना 50-60 रुपए. मतलब बाजूला काय करतो तू महाराष्ट्र में देश की गाड़ी वाले को मार्ग ಯಾವಾಗಾದ್ರೂ ಮಾಡಿ ನಮ್ಮ ಕೈಯಿಂದ ಕೊಡ್ತಾರೆ. ಎಲ್ಲ ವೆರೈಟೀಸ್ ಹಾಕಿದಾವೆ ಇಲ್ಲಿ ನೋಡಿ. ಇದು ಹೋಲ್ಸೇಲ್ ಶಾಪ್ ಅನ್ಸುತ್ತೆ. ಇದು ರಕ್ಷಾ ಬಂಧನಕ್ಕೆ ತುಂಬಾ ವೆರೈಟೀಸ್ ಇರುತ್ತೆ ಇಲ್ಲಿ ರಾಖಿ. ಹಾಗಾಗಿ ನೋಡಿ ತುಂಬಾ ವೆರೈಟೀಸ್. ಯಾವ್ದು ತಗೋಣ ಯಾವ್ದು ಬಿಡೋಣ ನಾವು ನೋಡ್ತೀವಿ ಯಾವ್ದು ಬೇಕು ಅದು. ನಾಳೆ ರಕ್ಷಾ ಬಂಧನ ಇರೋದ್ರಿಂದ ಕಲೆಕ್ಷನ್ ತುಂಬಾ ಈ ಒಂದು ವೀಕಿಂದಾನೇ ಸ್ಟಾರ್ಟ್ ಆಗಿರುತ್ತೆ ಇದು ರಾಖಿ ಕಲೆಕ್ಷನ್ಸ್. ನೋಡಿ ನೋಡಿ ಪ್ರತಿಯೊಂದು ರೇಟ್ ಇದೆ. ಅಪ್ಡೇಟ್ ಬರುತ್ತೆ. ಯಾವಾಗ ನೋಡಿ ಆಫ್ ರೇಟ್ ಏನೇ ಯಾರು ರಾಖಿ ತಗೊಂಡ್ರು ಆಫ್ ರೇಟ್ ಅಂತೆ. ತುಂಬಾ ವೆರೈಟೀಸ್. ಯಾವ ವೆರೈಟೀಸ್ ನೀವು ಕಟ್ತೀರಿ ಅಂತ ನೋಡಿ. ನೋಡಿ 200 100 rupees. ಇದೆ ಆಫ್ ರೇಟ್ ಅಲ್ಲ 50 rupees ಅದು. 200 ಇರೋದೆಲ್ಲ 100 rupees. 120 60 100 rupees 50. ಹೋಲ್ಸೇಲ್ ಅಲ್ಲಿ ಇದು ಸಿಗೋದು. ಇದು ಹೋಲ್ಸೇಲ್ ಅಂಗಡಿ. ಇದು ಅಡ್ರೆಸ್ ನಾನು ಲಾಸ್ಟ್ ನಿಮಗೆ ಹಾಕಿರ್ತೀನಿ. ಎಷ್ಟಿದು ಬಾಕ್ಸ್ ಬಂಡಲ್ ತರಾನೇ ಇಟ್ಬಿಟ್ಟಿದ್ದಾರೆ. ಯಾರಾದ್ರೂ ವೆರೈಟೀಸ್ ನೋಡ್ಲಿ ಅಂತ ಅಂದು ಎಷ್ಟು ವೆರೈಟಿ ವಿಡಿಯೋಸ್ ರಾಖೀಸ್ ಬೇಕು ಅಂತ ನೋಡಿ ಎಲ್ಲ ಬಂದಿದ್ದಾರೆ. ಇವರು ರಾಖಿ ಎಲ್ಲ ತಗೊಳಕ್ಕೆ ತುಂಬಾ ಖುಷಿ ಎಲ್ಲ ಮಕ್ಕಳಿಗೆ ರಾಖಿ ತಗೊಳೋದು. ಯಾವ್ದು ತಗೋಣ ಯಾವ್ದು ಬಿಡೋಣ. ಈ ತರ ತುಂಬಾ ಚೆನ್ನಾಗಿದೆ. ಬೇಬಿ ತಗೊಂಡ್ರೆ ಇದು ತಗೊಂತೀನಿ ನಾನು. ನೀನು ರಾಖಿ ತರಕ್ ಬಂದಿದ್ಯಾ? ಯಾರಿಗೆ ಯಾರಿಗೆ ನೋಡಿ ಸಣ್ಣ ಮಕ್ಕಳಿಗೆ ಗಿಟಾರು ನೋಡಿ. ಟೆಡಿ ಬೇರು ತುಂಬಾ ವೆರೈಟೀಸ್ ಇದಾವೆ ನೋಡ್ಬೋದು. ಯಾವ ತರ ಇದೆ ಪ್ಯಾಕಿಂಗ್ ಮಾಡಿರೋದು. ಸಿಟ್ಟಿದು ನೋಡಿ ಅಂತ ಹೇಳ್ತಿದ್ದಾನೆ. ಅವನಿಗೂ ರಾಖಿ ಕಟ್ಟಿಸ್ಕೊಳಕ್ಕೆ ಎಲ್ಲ ಹೋಗ್ಬೇಕು ಎಲ್ರು ಮನೆಗೆ. ಹಾಗಾಗಿ ನಮ್ಮ ಸಿಸ್ಟರ್ಸ್ ಮನೆಗೆಲ್ಲ ಹೋಗ್ಬೇಕು. ಮತ್ತೆ ಫೌಂಡೇಶನ್ ಒಂದು ಯೂಸ್ ಮಾಡ್ತೀನಿ ನಾನು. ನನಗೆಲ್ಲ ಹಾಕಿ ತೋರ್ಸೋ ಟೈಮ್ ಇಲ್ಲ, ಯಾಕಂದ್ರೆ ಸಂಜೆ ಹೋಗ್ತೀನಿ ಅಂತ ಅಂತಿದ್ದಾನೆ. ಹಾಗಾಗಿ ಕರೆಂಟ್ ಬೇರೆ ಹೋಯ್ತು. ಈಗಲೇ ಹೋಗ್ಬಾರ್ದು. ಕಾಜಲ್ ಹಚ್ಕೊಂಡ್ಬಿಡೋಣ. ಆಯ್ತು ಅನ್ಸುತ್ತೆ. ಹಚ್ಕೊಂಡೆ. ಕರೆಂಟ್ ಹೋಗಿತ್ತು ಈಗ ಬಂತು. ಸ್ವಲ್ಪ ಹಚ್ಕೊಂಡೆ. ಮಾಡ್ಕೊಂಡ್ರೆ ಒಟ್ಟಿಗೆ ಸರಿ
ಫ್ರೈ ಆದ್ರೆ ಚೆನ್ನಾಗಿ ತಿನ್ನೋದು ಸೇರಿಸಿ. ರೆಡಿ ಮಾಡ್ಕೊಂಡಿದ್ದೀನಿ ಹೊರಗಡೆ ಹೋಗಿ. ಕಂಕಣ ಕಟ್ತಿದ್ದೆ. ಹೂನೇ ಸಿಗ್ತಾ ಇರಲಿಲ್ಲ, ಆರ್ಸ್ ಕಟ್ಬೇಕಲ್ಲ, ಹಾಗಾಗಿ ಇದು ಫಸ್ಟ್ ಕಂಕಣ ಸಂಜು ಕಟ್ಟಿದೆ. ಇನ್ನೊಂದು ಕಂಕಣ ನನಗೆ ಕಟ್ಟೋಣ ಅಂತ ಅಂದು ದಾರ ಲೆಂತೆ ಎಷ್ಟಂತಾನೆ ಗೊತ್ತಾಗಲ್ಲ, ಸುಮ್ಮನೆ ಹಂಗೆ ಅಂದಾಜ್ ಮೇಲೆ ಕಟ್ ಮಾಡಿದೆ. ಇನ್ನೊಂದಿದು ನನಗೆ ಕಂಕಣ. ಏನೋಪ್ಪ ಎಲ್ಲ ತುಂಬಾ ಖುಷಿ. ವರ್ಷ ಬಂದ್ರು ಅದೊಂಥರ ಖುಷಿ ಎಲ್ರಿಗೂ ರಾಖಿ ಹಬ್ಬ ಮಾಡೋದು, ರಾಖಿ ಕಟ್ಟೋದು. ಹಾಗಾಗಿ ನನಗೂ ಖುಷಿಯಿಂದ ನಾನು ಅಷ್ಟು ಬೇಗ ನಾನು ಯಾವಾಗೂ ರೆಡಿ ಆಗ್ತಿರ್ಲಿಲ್ಲ, ಅಷ್ಟು ಬೇಗ ರೆಡಿ ಆಗ್ಬಿಟ್ಟೆ. ಅವ್ನು ಕುತ್ಕೊಂಡ್ ಕಾದ್ ಸಾಕಾಗ್ಬಿಟ್ಟ. ನಮ್ಮ ಅಕ್ಕ ಇವಾಗ ಕಟ್ತಾಳೆ ಆಮೇಲೆ ಕಟ್ತಾಳೆ ಅಂತ ಅಂದು ಆಮೇಲೆ ಅಕ್ಕಿ ಕಾಳು ರೆಡಿ ಮಾಡಿದೆ. ಅಕ್ಕಿ ಮತ್ತೆ ಇದು ಹಾಕಿದ್ದೆ, ಕುಂಕುಮನ, 2 ಕರ್ಪೂರ ಬೆಂಕಿ ಕಡ್ಡಿ ತಗೊಂಬಂದೆ. ರಾಖಿ ನೋಡಿ ಯಾವ ತರ ಪ್ಯಾಕ್ ಮಾಡಿದ್ರ ಅಂಗಡಿಯಲ್ಲಿ. ನಾನು ಫಸ್ಟ್ ಒಂದು ವಿಡಿಯೋ ಹಾಕಿದ್ದೀನಲ್ಲ, ಅದ್ರಲ್ಲಿ ಇದೆ ನೋಡಿ, ಅದೇ ಅಂಗಡಿಯಲ್ಲಿ ಹಂಗೆ ರಾಖಿ ಪ್ಯಾಕ್ ಮಾಡ್ಕೊಡೋದು. ಸುಮ್ಮೆಲ್ರು ಹಿಂಗೆ ಕವರ್ನಾಗ ಹಾಕಿ ಕೊಟ್ಬಿಡ್ತಾರೆ. ಇವ್ರ ಹಂಗಲ್ಲ, ಒಂಥರ ಡಿಫ್ರೆಂಟ್ ಆಗಿ ಪ್ಯಾಕ್ ಮಾಡಿದ್ರೆ. ರಾಖಿ ಆಫರ್ಸ್ ಇದ್ವು, ಹಾಗಾಗಿ ಎಷ್ಟಂದ್ರೆ ಸಂಜುಗ್ ತಂದಿದ್ ರಾಖಿ ಎಷ್ಟು ಗೊತ್ತಿಲ್ಲ, ನೆನಪಿಲ್ಲ ನನಗೆ. ನೋಡಿ ನಾನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ಈ ಥರ ರೆಡಿ ಆಗಿದೆ. ಫಸ್ಟ್ ಕಂಕಣ ಕಟ್ಬಿಡ್ತೀನಿ ಸಂಜುಗೆ. ಏನು ಮಿಸ್ ಮಾಡ್ಬಿಟ್ಟಿನಂದ್ರೆ ನಾನು ಅವನು ಹೋಗ್ಬಿಡ್ತಾನೆ ಅಂತ ಅರ್ಜೆಂಟಿಗೆ ಅವನಿಗೆ ಅಕ್ಕಿ ಕಾಳು ಕೊಡೋದೇ ಮರ್ತೋಗ್ಬಿಟ್ಟಿನಿ. ಸುಮ್ಮನೆ ಕಂಕಣ ಕಟ್ಬಿಟ್ಟಿದ್ದೀನಿ ಮರ್ತೋಗಿ. ಅವನಿಗೆ ಕಟ್ಟಕ್ಕೆ ಹೇಳ್ತೀನಿ, ಅವ್ನು ಯಾವಾಗೂ ಕಟ್ಟೇ ಇಲ್ಲ, ಇದೇ ಫಸ್ಟ್ ಟೈಮ್ ಕಟ್ತಿರೋದು. ಅವನಿಗೆ ಕನ್ಫ್ಯೂಸ್ ಆಗ್ಬಿಟ್ಟೈತೆ ಹೆಂಗೆ ಕಟ್ಬೇಕು ಅಂತ. ಅವನಿಗೆ ಕಟ್ಟಕ್ಕೂ ಬರೋದಿಲ್ಲ, ಇದೇ ಫಸ್ಟ್ ಟೈಮ್ ಅವನು ನನಗೆ ಕಂಕಣ ಕಟ್ಟಿದ್ದು. ಯಾಕಂದ್ರೆ ನಾವು ಅಷ್ಟು ಇದ್ದಾಗ ನಾವೇ ಕಟ್ಕೊಂತಿದ್ವಲ್ಲ, ಹಂಗಾಗಿ ಸಂಜೆ ಹತ್ರ ಏನು ಕಟ್ಟಿಸ್ಕೊಂತಿರ್ಲಿಲ್ಲ. ಈ ಸತಿ ನಮ್ಮ ಅಕ್ಕರು ಅವ್ರವ್ರ ಮನೆಯಲ್ಲೇ ಮಾಡಿದ್ರು. ನಮ್ಮ ದೊಡ್ಡಕ್ಕ ಮಾತ್ರ ಬೆಂಗಳೂರಲ್ಲಿದ್ರು, ಅವ್ರು ಬರೋಕ್ಕಾಗಲಿಲ್ಲ. ನಮ್ಮ ಸಣ್ಣಕ್ಕ ಇಲ್ಲೇ ಇದ್ರಲ್ಲ, ಅವ್ರ ಮನೆಗೆ ಹೋಗಿ ಅಲ್ಲೇ ಮಾಡ್ದೆ. ಅವಳು ಕರೆದ್ಲು, ನನಗೆ ಹೋಗೋಕ್ಕಾಗಲಿಲ್ಲ. ಹಂಗಾಗಿ ಕುಂಕುಮ ಹಚ್ತೀನಿ. ರಾಖಿ ಅವನ ಕೈ ಸಣ್ಣದಿತ್ತಲ್ಲ, ವೀಕ್ ಆಗ್ಬಿಟ್ಟಿದ್ದಾನ ಅವನು. ಹಂಗಾಗಿ ಅದು ರಾಖಿ ತುಂಬ ದೊಡ್ಡದೈತೇನೋ ಅನ್ಕೊಂತೀನಿ. ಕರ್ಪೂರ ಬೆಳಗನ ಅಂತ ಅಕ್ಕಿ ಕಾಳು ಹಾಕಿ ಕರ್ಪೂರ ಬೆಳಗಿದೆ. ಅವನ ಕೈ ಮುಗಿತಿರ್ಲಿಲ್ಲ, ಮುಗಿಯೋ ಅಂತಂದು ಮುಗಿಸಿದೀನಿ. ಚನ್ನಬಸಪ್ಪನ ಅಂಗಡಿ ಸೀರೆ ಕೊಟ್ಟಿದ್ದ ನನಗೆ ಗಿಫ್ಟು. ಇವತ್ತಿನ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.